ಇನ್ನು ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದಂತಹ ಕಲ್ಲು ತೂರಾಟ ಘಟನೆಯನ್ನ ಖಂಡಿಸಿ ಕೆರಗೋಡು ಗ್ರಾಮದಲ್ಲಿ ಪ್ರತಿಭಟನೆ. ಹನುಮಧ್ವಜ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ಪ್ರತಿಭಟನಾಕಾರರು ವ್ಯಕ್ತಪಡಿಸಿದ್ದಾರೆ. ಗಲಭೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಆಗುವಂತೆ ಆಗ್ರಹಿಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆ ಮದ್ದೂರು ಕೊತ ಕೊತ ಅಂತ ಇದೆ, ಅಲ್ಲಿ ಎಲ್ಲ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಆದರೆ ಈ ಘಟನೆಯನ್ನ ಖಂಡಿಸಿ ಮಂಡ್ಯದ ಕೆರಗೋಡಿನಲ್ಲಿ ಪ್ರತಿಭಟನೆ. ಗಲಭೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಎನ್ನುವಂತಹ ಆಗ್ರಹದೊಂದಿಗೆ ಹನುಮಧ್ವಜ ಸಮಿತಿಯ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ ಕಲ್ಲು ತೂರಿದಂತಹ ಆರೋಪದಡಿ 22ಕ್ಕೂ ಅಧಿಕ ಕಿಡಿಗೇಡಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಆದರೆ ಇದರ ಕಿಂಗ್ ಪಿನ್ ಜೊತೆಗೆ ಪ್ರಚೋದನೆ ಮಾಡಿದವರು ಯಾರು, ಅವರನ್ನು ವಶಕ್ಕೆ ಪಡೆಯುವಂತಹ ಪ್ರಯತ್ನ ಆಗ್ತಾ ಇದೆ. ಇದೆಲ್ಲದರ ಮಧ್ಯೆ ಇಂಥದ್ದೊಂದು ಗಲಭೆಗೆ ಕಾರಣರಾದವರಂತಹ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಆಗಬೇಕು ಎನ್ನುವಂತಹ ಆಗ್ರಹ ಬಲವಾಗಿ ಕೇಳಿ ಬರ್ತಾ ಇದೆ. ಕೆರಗೋಡಿನಲ್ಲಿ ಆಕ್ರೋಶ. ಜಿಲ್ಲಾ ಉಸ್ತುವಾರಿ ಸಚಿವರ ನಡೆಯನ್ನ ಖಂಡಿಸಿ ಇದನ್ನ ನಾವು ಪ್ರತಿಭಟನೆ ಇಳಿದ್ದೇವೆ. ಏನೋ ಒಂದೆರಡು ಕಲ್ಲು ತೂರಿರಬಹುದು ಅಂತ ಹೇಳಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿಕೆ ಕೊಟ್ಟಿರೋದು ತುಂಬಾ ಅಕ್ಷಮ್ಯ ಅಪರಾಧ. ಇದನ್ನ ಅವರು ವಾಪಸ್ ಪಡಿಬೇಕು. ಮತ್ತೆ ಮದ್ದೂರಿನ ಹಿಂದೂಗಳಿಗೆ ರಕ್ಷಣೆ ಬದುಕು ಅಲ್ಲ ನರಕವದು. ದೇಶಕ್ಕಾಗಿ ಬಾಳದ ಬದುಕು ಅಲ್ಲ ನರಕವದು.